ಒಂದು ಕೆಲಸ ಮಾಡಲಿಲ್ಲ ಅಂದರೆ ರೇಷನ್ ಕಾರ್ಡು ರದ್ದಾಗುತ್ತೆ. ಹೌದು ನಿಜ. ಇದೊಂದು ಕೆಲಸ ನೀವೇನಾದರೂ ಮಾಡಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಶಾಶ್ವತವಾಗಿ ರದ್ದಾಗುತ್ತೆ. ಸೊ ಮತ್ತೆ ಮಾಡಿಸೋದಕ್ಕೆ ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ಅವರು ಸ್ಕೀಮ್ ಬಿಟ್ಟಾಗಷ್ಟೇ ಮಾಡೋಕ್ಕಾಗುತ್ತೆ. ಸೊ ಇರೋ ರೇಷನ್ ಕಾರ್ಡನ್ನ ಉಳಿಸ್ಕೊಳ್ಳೋದು ಹೇಗೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಹಾಗಾದರೆ ಪೂರ್ತಿ ವಿಡಿಯೋ ನೋಡಿ. ನಾನು ಹೇಳೋವಂಥ ಮಾಹಿತಿನ ನೀವು ನಿಮ್ಮ ರೇಷನ್ ಅಂಗಡಿಗಳ ಹತ್ರ ಹೋಗಿ ಅವ್ರಿಗೆ ಹೇಳಿದ್ರೆ ಅವರು ಅದನ್ನು ಮಾಡಿಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇವತ್ತೇನು ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದೀರಾ, ಮೋಟಿವೇಶನಲ್ ಆಯಿತು, ವ್ಲಾಗ್ ಆಯಿತು, ಅಡುಗೆ ಆಯಿತು ಅಂತ ಹೇಳ್ತಿದ್ದೀರಾ. ಏನಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಇದನ್ಗೆ ನನಗೆ ಒಂದು ನ್ಯೂಸಿಂದ ಗೊತ್ತಾಯಿತು ನನಗೆ. ಆ್ಯಂಡ್ ನಮ್ಮ ಏರಿಯಾದಲ್ಲೆಲ್ಲ ನಡೀತಿರೋ ಅಂಥದ್ದೇ. ಸೊ ಹಂಚ್ಕೊಳ್ಳೋಣ ಅಂತೂ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಈ ವಿಷಯ. ಏನಪ್ಪ ಅಂದರೆ ರೇಷನ್ ಕಾರ್ಡು ಇ KYC ಮಾಡಿಸ್ಬೇಕಂತೆ. ಇ KYC ಅಂದರೆ ಏನು ಅಂದರೆ ಮನೆ ಯಜಮಾನ ಅಂದರೆ ರೇಷನ್ ಕಾರ್ಡಲ್ಲಿ ಯಜಮಾನನ ಇದಿರುತ್ತೆ ಅಲ್ವಾ. ಸೊ ಅವ್ರದ್ದು ಬ್ಯಾಂಕ್ ಡೀಟೇಲ್ಸು ಮತ್ತು ಆಧಾರ್ ಕಾರ್ಡು ನಕಲಿ ಜೆರಾಕ್ಸು ಕೊಡಬೇಕಂತೆ. ಹಾಗೆ ಮನೇಲಿ ಅದ್ರ ಇರೋರ್ದೆಲ್ಲದನ್ನು ಆಧಾರ್ ಕಾರ್ಡ್ ಪ್ರತಿ ತೊಗೊಂಡೋಗಿ ಲಿಂಕ್ ಮಾಡಿಸ್ಬೇಕಂತೆ. ಇಲ್ಲ ಅಂದರೆ ರೇಷನ್ ಕಾರ್ಡು ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಪ್ರತಿಯೊಬ್ಬರು ಹೋಗಿ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಏನು KYC ಅಪ್ಡೇಟ್ ಆಗಿಲ್ಲ ಆ KYCನ ಅಪ್ಡೇಟ್ ಮಾಡಿ ಬನ್ನಿ. ಇಲ್ಲಾಂದರೆ ರೇಷನ್ ಕಾರ್ಡು ರದ್ದಾಗುತ್ತೆ. ಈಗ ಬೇರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಹಾಗೆ ಮನೆ ಇದೆ ಏನೇನೋ ಹೇಳಿ ಕ್ಯಾನ್ಸಲ್ ಮಾಡ್ತಿದ್ದಾರಲ್ಲ. ಮತ್ತು ನಿಮಗೆ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ನೀವು ರೇಷನ್ ಕಾರ್ಡ್ ಇದು ಕೊಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಹೋಗಿ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ KYC ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡಿ ಜನ್ರೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಷಯ ನನಗೆ ನಿನ್ನೆ ಗೊತ್ತಾಗಿತ್ತು. ಸೊ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಹಾಗೆ ಲೈಫಲ್ಲಿ ನಡೆದಿರೋದಾಗಿರ್ಬೋದು, ಬೇರೆಯವ್ರ ಲೈಫಲ್ಲಿ ನಡೆದಿರೋದು, ನನ್ನ ಲೈಫಲ್ಲಿ ನಡೆದಿರೋಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ವ್ಲಾಗು, ಅಡುಗೆ, ನಿಮ್ಗೆ ಎಂಥ ವೀಡಿಯೋಸ್ ಬೇಕೋ ಅಂಥ ವೀಡಿಯೋಸ್ ಇದೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳಿರೋ ಡೀಟೇಲ್ಸ್ ನಿಮಗೆಲ್ಲೋ ಗೊತ್ತಾಗೋದಿಲ್ಲ. ಸೊ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.